श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿನಾಥರವರ ಸನದು ಮತ್ತು ನುಡಿಮುತ್ತುಗಳು. ಬಾಲಾಬಾವ ಅಂದರೆ ಸೀತಾರಾಮ್ ದೇವ ಅವರನ್ನು ಕುರಿತು ನಾವು ನಮ್ಮಲ್ಲಿಯೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. 1917 ಅಕ್ಟೋಬರ್ ದಿನಗಳಲ್ಲಿ ಓರ್ವ ಮಹಿಳೆಗೆ ಬಾಬಾ ಕೇಳಿದರು, ತಾಯಿ ನಿಮಗೇನು ಬೇಕು ಕೇಳಿರಿ ಎಂದು. ಮಹಿಳೆ, ನನಗೆ ಈ ಜನನ ಮರಣಗಳಿಂದ ಮುಕ್ತಿ ಬೇಕು. ಬಾಬಾ, ಇಷ್ಟೇನೇ? ಏನು ನೀನು ಸಾಯಲು ಬಂದಿರುವೆಯಾ? ಮಹಿಳೆ, ಬಾಬಾ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಾರೆ. ಬಾಬಾ, ನೀನಾರು ಎಂಬುದನ್ನು ಚಿಂತಿಸು. ಮಹಿಳೆ, ನನಗೆ ಅರ್ಥವಾಗುವುದಿಲ್ಲ. ಬಾಬಾ ಅವನ ಗಂಡನ ಕಡೆ ಕೈ ತೋರಿಸಿ, ಅವನು ಏನು ಹೇಳುತ್ತಾನೆ? ಆಗ ಮಹಿಳೆ ತನ್ನ ಗಂಡನ ಬಳಿ ಬಂದು, ಬಾಬಾ ಅವರು ಹೇಳಿದುದರ ಅರ್ಥವೇನು ಎಂದು ಕೇಳಿದಳು. ಮಹಿಳೆಯ ಗಂಡ ಹೇಳಿದರು, ಬಾಬಾ ದೇವರು, ಅವರ ಮಾತುಗಳು ಬಹಳ ಗೂಢವಾದುವು. ನಾನು ಅದರ ಅರ್ಥ ತಿಳಿದಿರುವೆ, ಆದರೆ ಪೂರಾ ತಿಳಿದಿಲ್ಲ. ಬಹುಶಃ ಅವರು ಹೇಳಿದುದು ಹೀಗಿರಬಹುದು: ಈ ಜೀವವು ಸಾಕ್ಷಾತ್ಕಾರ ಪಡೆಯುವ ತನಕ ಅನೇಕ ಸಾರಿ ಜನ್ಮವೆತ್ತಬೇಕಾಗುತ್ತದೆ. ಬಾಬಾ ದೇವರು, ಆದರೆ ಜನಗಳು ಅವರನ್ನು ನೋಡುತ್ತಾ ಅವರಲ್ಲಿ ಅವರಿಗೆ ಶ್ರದ್ಧೆ ಬರುತ್ತಿಲ್ಲ, ಅವರನ್ನು ಸರಿಯಾಗಿ ನೋಡುತ್ತಿಲ್ಲ, ಅವರನ್ನು ದೇವರೆಂದು ಗ್ರಹಿಸುತ್ತಿಲ್ಲ. ಆದ್ದರಿಂದ ಅವರಿಗೆ ಮುಕ್ತಿ ದೊರಕುವುದಾದರೂ ಹೇಗೆ ಎಂದು ಪ್ರತಿಯೊಬ್ಬರೂ ಶಾಸ್ತ್ರದಿಂದ ಜೀವ ಮತ್ತು ಶಿವ ಒಂದೇ ಎಂದು ತಿಳಿಯಬೇಕು. ನೀನು ಸ್ವತಃ ಜೀವ ಎಂದು ತಿಳಿದಿಲ್ಲವೇ? ಮಹಿಳೆ, ಹೌದು. ಗಂಡ ಹೇಳಿದರು, ಬಾಬಾ ಮತ್ತು ಶಾಸ್ತ್ರಗಳು ನೀನೇ ಶಿವ ಅಥವಾ ದೇವರೆಂದು ತಿಳಿ. ನಿನ್ನ ಅನಿಸಿಕೆಯಲ್ಲಿ ಅನುಮಾನವಿಲ್ಲ. ಆದರೆ ಬಾಬಾರವರ ಪ್ರಕಾರ ನಾನೇ ದೇವರು ಎಂದು ಚಿಂತಿಸುತ್ತಾ ಏಕಾಗ್ರ ಚಿತ್ತದಲ್ಲಿ ಇದ್ದರೆ ನೀನು ಜೀವ ಎಂಬ ನಂಬಿಕೆ ದೂರವಾಗುತ್ತದೆ. ಇದನ್ನು ಹಾಗೆಯೇ ಮುಂದುವರಿಸಿ ಅನೇಕ ಜನ್ಮಗಳನ್ನೆತ್ತಿ ಸಂತರ ಸಂಗಡ ಇದ್ದಾಗ ಆಗ ನಾನು ಬ್ರಹ್ಮ ಎಂಬುದನ್ನು ಮನಗಾಣುತ್ತೀಯೆ. ಜೈ ಸಾಯಿರಾಮ್.